ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಹೊಸ ವಿಚಾರವನ್ನು ಪ್ರಾರಂಭ ಮಾಡೋಣ. ಮಧ್ಯದಲ್ಲಿ ನೀವೆಲ್ಲರಿಗೂ ಇವತ್ತು ನವೆಂಬರ್ 14 ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಪ್ರೀತಿಯ ಮಕ್ಕಳೇ, ನಿಮಗೆ ಎಲ್ಲರಿಗೂ ಗೊತ್ತಿದೆ, ಭಾರತದ ಪ್ರಪ್ರಥಮ ಪ್ರಧಾನಿಯಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಜನಗಳು ಇಷ್ಟಪಟ್ಟಾಗ ಅವರು ಹೇಳಿದ್ರಂತೆ, ಇಲ್ಲ ನನ್ನ ಹುಟ್ಟುಹಬ್ಬ ಏನು ಬೇಡ, ನಮಗೆ ಆ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು. ಯಾಕೆ ಆಚರಣೆ ಮಾಡಬೇಕು? ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡಬೇಕು. ಉದ್ದೇಶ ಇಷ್ಟೇ. ಯಾಕೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಕಲ್ಯಾಣಕ್ಕಾಗಿ ಅಭಿವೃದ್ಧಿಗಾಗಿ ಅವರು ಶ್ರಮಿಸಬೇಕು. ಅವರಿಗೆ ಅರಿವು ಮೂಡಿಸ್ಬೇಕು. ಮಕ್ಕಳಿಗೆ ಅರಿವು ಮೂಡಿಸಿ ಅವರಿಗೆ ನಾವೆಲ್ಲ ಕರಿತೀವಿ, ಈ ದೇಶದ ಭಾವಿ ಪ್ರಜೆಗಳು, ದೇಶದ ಸತ್ಪ್ರಜೆಗಳು, ಮುಂದಿನ ಯುವ ಪೀಳಿಗೆ, ಈ ದೇಶದ ಸಕಲ ಹಕ್ಕನ್ನು ಪಡೆದಂಥ ಯುವಕರನ್ನು ನಾವು ನೋಡಿದಾಗ ಅವರು ಒಂದು ವಿಚಾರವನ್ನು ನೆನಪು ಮಾಡ್ತೀನಿ. ಯಾಕೆ ಇದನ್ನು ಮಕ್ಕಳ ದಿನಾಚರಣೆ ನೆನಪು ಮಾಡ್ತಿದ್ವಿ ಅಂದರೆ, ನಾವು ಕೊಡ್ತಕ್ಕಂಥ ಶಿಕ್ಷಣ ಇವತ್ತು ಮೌಲ್ಯಾಧಾರಿತವಾಗಿ ಕೊಡಬೇಕು, ನೈತಿಕವಾಗಿ ಅವರ ಒಂದು ಶಿಕ್ಷಣವನ್ನು ಕೊಡಬೇಕು. ಇವತ್ತು ಬರೀ ನಾವೇನು ಮಾಡ್ತಾಯಿದ್ವಿ, ಬರೀ ಶಿಕ್ಷಣವನ್ನು ಕೊಟ್ಟು ಅಷ್ಟಕ್ಕೆ ನಾವು ನಿಲ್ಲಿಸ್ತಾ ಇದ್ದೀವಿ. ಆದರೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ಶಿಕ್ಷಣದ ಜೊತೆಗೆ ಅವ್ರಿಗೆ ಏನೇನು ಮೂಡಿಸ್ಕೋಬೇಕು, ಏನು ಒಂದು ಸಂಸ್ಕಾರವನ್ನು ಬೆಳೆಸಬೇಕು. ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸಬೇಕು. ಗುರು ಹಿರಿಯರಲ್ಲಿ ಒಂದು ಗೌರವ ಕೊಡುವಂಥ ಭಾವನೆ ಬರಬೇಕು. ಯಾಕೆಂದರೆ ಹಿಂದೆ ಹೇಗಿತ್ತು, ಹಾಗೆ ಹಿಂದಿನ ಕಾಲದಲ್ಲಿ ಶಿಕ್ಷಣ ಪಡಿಬೇಕಾದ್ರೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಅವರ ಸೇವೆಗಳನ್ನು ಮಾಡ್ಕೊಂಡು ಶಿಕ್ಷಣ ಪಡಿತಿದ್ರು. ಆದರೆ ಇವತ್ತೇನಾಗಿದೆ ಅಂದರೆ, ಮಕ್ಕಳು ತುಂಬ ಹೆಚ್ಚು ಚೆನ್ನಾಗಿ ಸ್ಟ್ಯಾಂಡರ್ಡ್ ಇರುವಂಥ ಶಾಲೆಗಳು ಸೇರಿಕೊಳ್ಳೋದು, ಅಲ್ಲಿ ಯಾವುದೇ ಒಂದು ಶಿಕ್ಷಣ ಕೊಡೋದು ಅಷ್ಟು ಬಿಟ್ಟರೆ ಏನಾಗ್ಬಿಟ್ಟಿದೆ ಅಂದರೆ, ಮಕ್ಕಳಲ್ಲಿ ತುಂಬತಕ್ಕಂಥ ಮನಸ್ಸಲ್ಲಿ ತುಂಬತಕ್ಕಂಥ ಮಾರಲ್ ನೀತಿ ನಿಯಮಗಳು, ಅವ್ರಿಗೆ ಗುರು ಹಿರಿಯರ ಜೊತೆ ಹೇಗೆ ನಡ್ಕೋಬೇಕು, ಮಕ್ಕಳು ಹೇಗೆ ಬೆಳೆಸ್ಕೋಬೇಕು, ಅವ್ರ ಗುಣಗಳನ್ನು ಹೇಗೆ ರೂಢಿಸ್ಕೋಬೇಕು ಅನ್ನೋದನ್ನು ಯಾರು ಕೂಡ ಸ್ವಲ್ಪ ಮೈ ಮರೆತಂಗೆ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಈ ಯೂಟ್ಯೂಬ್ ಸಂದರ್ಭದಲ್ಲಿ ಯೂಟ್ಯೂಬ್ ಮುಖಾಂತರ ನಾನು ನಿಮ್ಮ ಮುಖಾಂತರ ಇಲ್ಲಿಗೆ ಗಮನವನ್ನು ಹರಿಸ್ತಾ ಇದ್ದೀನಿ. ದಯಮಾಡಿ ಪ್ರೀತಿಯ ಮಕ್ಕಳು, ನೀವೆಲ್ಲರೂ ಕೂಡ ಏನಾಗುತ್ತೆ, ಶಿಕ್ಷಣ ಪಡೆಯೋದ್ರ ಜೊತೆಗೆ ಸಂಸ್ಕಾರವನ್ನು ಪಡಿಬೇಕು. ಸಂಸ್ಕಾರ ನಿಮಗೆಲ್ಲ ಗೊತ್ತಿದೆ, ಏನು ಸಂಸ್ಕಾರ ಪಡೆದ ನೀರು ತೀರ್ಥ ಆಗ್ತದೆ, ಆಯಿತಾ? ಸಂಸ್ಕಾರ ಪಡೆದ ಅನ್ನ ಪ್ರಸಾದ ಆಗ್ತದಂತೆ. ಹಾಗೆ ಸಂಸ್ಕಾರ ಪಡೆದ ಕಲ್ಲು ಮೂರ್ತಿ ಆಗ್ತದಂತೆ, ಶಿಲೆ. ಹಾಗೆ ಸಂಸ್ಕಾರ ಪಡೆದ ಮಾನವ ದೇವನಾಗ್ತಾನಂತೆ. ಹಾಗೆ ನೀವೆಲ್ಲರೂ ಕೂಡ ಸಂಸ್ಕಾರವನ್ನು ಪಡಿಬೇಕು. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಪಡೆದು ಈ ದೇಶದ ಸತ್ಪ್ರಜೆಗಳಾಗಿ ದೇಶಾಭಿಮಾನವನ್ನು ಮೂಡಿಸ್ಕೋಬೇಕು. ದೇಶದ ಬಗ್ಗೆ ಕಾಳಜಿಯನ್ನು ಹೊಂದಿರಬೇಕು. ನೀವು ಯಾವುದೇ ಕೆಲಸವನ್ನು ಮಾಡಿ, ಒಂದು ಕೆಳ ಹಂತದ ಸ್ಥಾನದಿಂದ ಮೇಲಂತದ ದರ್ಜೆಗೆ ಎಲ್ಲೇ ಹೋದರೂ ಕೂಡ ನೀವು ದೇಶದ ಬಗ್ಗೆ ಅಭಿಮಾನವನ್ನು ಇಟ್ಕೋಬೇಕು. ಜೊತೆಗೆ ನಿಮ್ಮ ಹುದ್ದೆಗಳಿಗೆ ಯಾವತ್ತೂ ಕೂಡ ನೀವು ಗುರು ಹಿರಿಯರನ್ನು ಮರಿಬಾರ್ದು. ಇದು ಒಂದು ಕಳಕಳಿಯ ಮನವಿ. ಯಾವುದೇ ವಿದ್ಯಾರ್ಥಿಗಳು ಗುರುಗಳನ್ನಾಗಲಿ ತಂದೆ ತಾಯಿಗಳನ್ನು ಮರೆತರೆ, ಅದು ನೀವೆಷ್ಟೇ ಶಿಕ್ಷಣ ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋಗಿದ್ರು ಕೂಡ ನಿಮಗೆ ಅದು ಶೋಭೆ ತರುವಂಥದ್ದಲ್ಲ. ಇವತ್ತು ಅದೇ ನಡೀತಾ ಇದೆ. ಅದ್ರ ಬಗ್ಗೆ ಇನ್ನೊಂದೇನು ಹೇಳ್ತೀನಿ. ಯಾಕೆಂದರೆ ಇವತ್ತು ಮಕ್ಕಳ ದಿನಾಚರಣೆ ಆದ್ದರಿಂದ ನೀವೆಲ್ಲ ನೋಡಿದ್ದೀರ, ತುಂಬ ಶಾಲಾ ಕಾಲೇಜುಗಳು ಅಲ್ಲಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾರೆ. ಜೊತೆಗೆ ಸಿಹಿಯನ್ನು ವಿತರಣೆ ಮಾಡ್ತಾರೆ. ಆ ಮಕ್ಕಳನ್ನು ಏನಂತ ಈಗ ಬಂದಂಥ ಯಾವುದೇ ನಾಯಕರುಗಳಿರ್ಬೋದು, ಹೆಸರು ಹೇಳೋದು ಬೇಡ, ಯಾವುದೇ ನಾಯಕರು ಬಂದಾಗ ದಯಮಾಡಿ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಆ ಮಕ್ಕಳಲ್ಲಿ ಒಂದು
ಅರಿವನ್ನು ಮೂಡಿಸಿ, ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ, ಅವರ ಕಲ್ಯಾಣದ ಬಗ್ಗೆ, ಅವರ ಜ್ಞಾನಾರ್ಜನೆ ಹೇಗೆ ಪಡ್ಕೋಬೇಕು, ಹೇಗೆ ನಡ್ಕೋಬೇಕು, ಈ ಸಂಸ್ಕಾರದ ಬಗ್ಗೆ ಮಾತಾಡಬೇಕೆ ಹೊರತು ಯಾವುದೇ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ದೇ ಶಿಕ್ಷಣದಲ್ಲಿ ಮಕ್ಕಳ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು. ಜೊತೆಗೆ ಅವರು ಮುಂದಿನ ಈ ದೇಶದ ಸತ್ಪ್ರಜೆಗಳಾಗಿ ಬಾಳಬೇಕು ಅಂತ ಕೇಳ್ತಾ, ನಾನು ಈ ಒಂದು ಯೂಟ್ಯೂಬ್ ಮುಖಾಂತರ ಮತ್ತು ಯೂಟ್ಯೂಬ್ ವೀಕ್ಷಕರ ಮುಖಾಂತರ ನಿಮಗೆ ಪ್ರೀತಿ ಎಲ್ಲ ಮಕ್ಕಳಿಗೆ, ಸಮಸ್ತ ಪ್ರೀತಿಯ ಮಕ್ಕಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರ ನಮಸ್ಕಾರ ತಿಳಿಸ್ತಾ, ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.